ಹಾಯ್ ಎಲ್ರಿಗೂ ನಮಸ್ಕಾರ ಗುರು. ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಟಾಕ್ ಶೋ. ಇವತ್ತು ನಮ್ಮ RCB ಟೇಕಿಂಗ್ ಆನ್ ಡೆಲ್ಲಿ ಕ್ಯಾಪಿಟಲ್ಸ್ ಅಂತ ಹೇಳ್ಬೇಕು. ಇವತ್ತು ನಮ್ಮ RCB ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರ ಕೂಡ ಮ್ಯಾಚ್ ಐತಿ. ಸೊ ಇವತ್ತಿನ ಮ್ಯಾಚ್ ಹೆಂಗಿರ್ತೈತಿ ಮತ್ತು ಪ್ಲೇಯಿಂಗ್ ವಿಲನು ಮತ್ತು ಪಿಚ್ ರಿಪೋರ್ಟ್ ಎಲ್ಲ ವಿಡಿಯೋದ ನೋಡೋ. ಅದಕ್ಕೆ ವಿಡಿಯೋನ ಲಾಸ್ಟ್ ತನಕ ನೋಡ್ರಿ, ಹಂಗೆ ವಿಡಿಯೋಕ್ಕೊಂದು ಲೈಕ್ ಮಾಡ್ರಿ. ಸೊ ಫಸ್ಟ್ ಆಫ್ ಆಲ್ ಹಂಗೆ ನೋಡ್ತಾ ಹೋದ್ರೆ ಈ ಕಡೆ ನಮ್ಮ RCB ಒಂದು ವಿನ್ ನಿಂತ್ರ ಬರ್ಲದೈತಿ, ಈ ಕಡೆ ಒಂದು ಡೆಲ್ಲಿ ಕ್ಯಾಪಿಟಲ್ಸ್ ಒಂದು ರೋಚಕ ವಿನ್ ನಿಂತ್ರ ಬರ್ಲದೈತಿ ಅಂತ ಹೇಳ್ಬೇಕು. ಅಗದಿ ನಮ್ಮ ಡಾಮಿನೆಂಟ್ ಆಗಿ ಗೆದ್ರೆ ಈ ಕಡೆಯವ್ರು ಏನೈತಿ ಲಾಸ್ಟ್ ಬಾಲ್ ಒಳಗೆ ಮೊನ್ನೆ ಗೆದ್ರ ಅಂತ ಹೇಳ್ಬೇಕು. ಅಗದಿ ಸೂಪರ್ ಮ್ಯಾಚ್ ಆಗು ಮ್ಯಾಚ್ ನ ಗೆದ್ರ ಅಂತ ಹೇಳ್ಬೇಕು ಡೆಲ್ಲಿ ಕ್ಯಾಪಿಟಲ್ಸ್. ಸೊ ಎರಡು ಟೀಮ್ ಅಗದಿ ಬಲಿಷ್ಠ ಅದ ಅಂತ ಹೇಳ್ಬೇಕು. ಈ ಕಡೆ ನಮ್ಮ RCB ಸ್ವಲ್ಪ ಡಾಮಿನೆಂಟ್ ಮಾಡ್ಬೋದು. ಇದಕ್ಕರ ಇವರು ಪೇಸ್ ಬಾಲಿಂಗು ಸ್ಪಿನ್ ವಿಭಾಗ ಸ್ವಲ್ಪ ಜಾಸ್ತಿ ಎಕ್ಸ್ಪೀರಿಯನ್ಸ್ ಐತಿ. ಅಂದ್ರೆ ಈ ಕಡೆ ಕಿಮ್ ಗಾರ್ತ್ ಅವ್ರ ಎಕ್ಸ್ಪೀರಿಯನ್ಸ್ ಮತ್ತು ರೇಣುಕಾ ಸಿಂಗ್ ಠಾಕೂರ್ ಅವ್ರ ಎಕ್ಸ್ಪೀರಿಯನ್ಸ್ ಪೇಸ್ ಬಾಲಿಂಗ್ ಒಳಗ ಮತ್ತು ಸ್ಪಿನ್ ಬೌಲರ್ ಒಳಗ ಮಾನ್ಯ ಚಲೋ ಆಡ್ಲಿಕ್ಕೆ ಅವ್ರು ಬೆಸ್ಟ್ ಬೌಲರ್ ಅದಾರು. ಅವರು ಈ ಕಡೆ ಡೆಲ್ಲಿ ಕ್ಯಾಪಿಟಲ್ಸ್ ಒಳಗೆ ಸ್ವಲ್ಪ ಕಮ್ಮಿ ಐತಿ. ಸೊ ಅದರಿಂದ ನಮ್ಮ RCB ಅವ್ರನ್ನ ಡಾಮಿನೇಟ್ ಮಾಡ್ಬೋದು ಅನ್ಸತಿ. ಸೊ ಇವತ್ತಿನ ಪ್ಲೇಯಿಂಗ್ ಇದು ಮ್ಯಾಚ್ ವಿಚಾರ ಅಂದ್ರೆ ವೆನ್ಯೂ ವಿಚಾರಕ್ಕೆ ಬರ್ತಾರ. ಈ ಮ್ಯಾಚ್ ನಡೀತಾ ಇರೋದು ವಡೋದರಾದ ಕೋಟಂಬಿ ಸ್ಟೇಡಿಯಂದಾಗ ನಡೀಲತ್ತೈತಿ. ಈ ಮ್ಯಾಚ್ ನಿಮಗೆ ಗೊತ್ತೇ ಇರ್ಬೋದು. ಈ ಸ್ಟೇಡಿಯಂದಾಗ ಏನೈತಿ ಈಗ WPL ನಡೆದಿದ್ದು ಮೂರು ಮ್ಯಾಚು ಚೇಂಜ್ ಮಾಡಿದವ್ರ ಗೆದ್ದಾರು. ಇದು ನಮ್ಮ RCB ಚೇಂಜ್ ಮಾಡಿ ಗೆಲ್ತು. ನೆಕ್ಸ್ಟ್ ನಿನ್ನೆ ಮಾನ್ಯ ಡೆಲ್ಲಿನ ಚೇಂಜ್ ಮಾಡಿ ಗೆಲ್ತು. ನಿನ್ನೆ ಗುಜರಾತ್ ಚೇಂಜ್ ಮಾಡಿ ಗೆಲ್ತು ಈ ಸ್ಟೇಡಿಯಂದಾಗ. ಸೊ ಇಲ್ಲೆಲ್ಲ ಗೊತ್ತಾಗೋ ಹಾಗೆ ಚೇಂಜ್ ಮಾಡಿದವ್ರಿಗೆ ಇಲ್ಲಿ ಗೆಲ್ಲು ಪರ್ಸೆಂಟೇಜ್ ಜಾಸ್ತಿ ಐತೆ ಅಂತ ಗೊತ್ತಾಗೈತಿ. ಸೊ ಟಾಸ್ ಗೆದ್ದವ್ರಂತೆ ಸೀದಾ ನಾವು ಚೇಂಜ್ ಮಾಡ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ವೆಸ್ಟರ್ನ್ ಗ್ರೌಂಡ್ ಆಗೋದ್ರಿಂದ ಇಲ್ಲಿ ಡ್ಯೂ ಬರೋ ಸಾಧ್ಯತೆ ಭಾಳ ಇರ್ತೈತಿ. ಅದಕ್ಕೆ ಇಲ್ಲಿ ಟಾಸ್ ಗೆದ್ದು ಫಸ್ಟ್ ಬೆಸ್ಟ್ ಬಾಲಿಂಗ್ ತಗೋತಾರು ಎಲ್ಲ ಟೀಮ್ಸು. ಸೊ ನಮ್ಮ RCB ಸ್ಕ್ವಾಡ್ ಅಪ್ಡೇಟ್ಸ್ ಕಡೆ ಬಂದ್ರೆ ಏನಿಲ್ಲ, ಶ್ರೇಯಾಂಕ ಪಾಟೀಲ್ ಅವ್ರು ಏನಿದ್ರು ಅವ್ರ ಜಾಗದಾಗ ಈಗ ರಿಪ್ಲೇಸ್ಮೆಂಟ್ ಅಂದ್ರೆ ಅವರು ರೂಲ್ಡ್ ಔಟ್ ಆಗ್ಯಾರ ಇಂಜುರಿ ಅಂತ. ಅವ್ರ ಜಾಗ ಸ್ನೇಹ ರಾಣಾ ಅವರು ರಿಪ್ಲೇಸ್ಮೆಂಟ್ ಆಗಿ ಬಂದಾರ ನಮ್ಮ RCB ಟೀಮ್ಗೆ. ಸೊ ಅದೇ ಒಂದು ಸ್ಕ್ವಾಡ್ ಅಪ್ಡೇಟ್, ಬೇರೆ ಸ್ಕ್ವಾಡ್ ಅಪ್ಡೇಟ್ ಇಲ್ಲ. ಇನ್ನ ಪ್ಲೇಯಿಂಗ್ ಇಲೆವೆನ್ ನೋಡ್ತಾ ಹೋದ್ರೆ ಯಾಸ್ ಇಟ್ ಇಸ್ ಸೇಮ್ ಪ್ಲೇಯಿಂಗ್ ಇಲೆವೆನ್, ಯಾವುದೇ ಬದಲಾವಣೆ ಇರಲ್ಲ. ಓಪನಿಂಗ್ ಒಳಗ ನಮ್ಮ ಸ್ಮೃತಿ ಮಂದಾನ ಮತ್ತು DNL ಬ್ಯಾಟ್ ಅವ್ರು ಇರ್ತಾರ. ಮತ್ತು 3ನೇ ನಂಬರ್ ಏನೈತಿ ರಾಘವಿ ಬಿಸ್ಟ್ ಅವ್ರು ಇರ್ತಾರೋ. ಮತ್ತು 4ನೇ ನಂಬರ್ ನಮ್ಮ ಪೇರಿ ಲೇಡಿ ಎಲಿಸ್ ಪೇರಿ ಅವ್ರು ಇರ್ತಾರೋ. 5ನೇ ನಂಬರ್ ಬಂದು ರಿಚಾ ಘೋಷ್ ಅವ್ರು ಇರ್ತಾರೋ. 6ನೇ ನಂಬರು ಅದು ಬಂದು ಕನಿಕಾ ಅಹುಜಾ ಅವ್ರು ಇರ್ತಾರೋ. 7ನೇ ನಂಬರ್ ಏನೈತಿ 7ನೇ ನಂಬರು ಜಾರ್ಜಿಯಾ ವ್ಯಾರಾಮ್ ಅವರು. ಅಂದ್ರೆ ಬಾಲಿಂಗ್ ಬ್ಯಾಟಿಂಗ್ ಎರಡು ಎಬಿಲಿಟಿ ಐತಿ, ಫೀಲ್ಡಿಂಗ್ ಸಕ್ಕತ್ತಾಗಿ ಮಾಡ್ತಾರ ಅವರು. ಮತ್ತು 8ನೇ ನಂಬರ್ ಏನೈತಿ ಕಿಮ್ ಗಾರ್ತ್. ಇವ್ರು ಆಲ್ರೌಂಡರ್, ತಾಳಗ್ ಬಂದು ಬೆಂಕಿ ಬ್ಯಾಟಿಂಗ್ ಮಾಡ್ತಾರ ಮತ್ತು ಬಾಲಿಂಗ್ ಮಾಡ್ಕೊಡ್ತಾರೆ ಪೇಸ್ ಬಾಲಿಂಗ್. ಅದು ಡೆತ್ ನ ಚಲೋ ಆಗ್ತಾರ ಅವ್ರ. ಮಾನ್ಯ ಅದು ಪವರ್ ಪ್ಲೇ ಹಾಕ್ಸಿ ನಮ್ಮ RCB, ಅದಕ್ಕೆ ಸ್ವಲ್ಪ ಹೊಡ್ಸ್ಕೊಂತ ಹೇಳ್ಬೇಕು. ಮತ್ತೆ 9ನೇ ನಂಬರ್ ಏನೈತಿ ಅದು ಬಂದು ಪ್ರೇಮ್ ರಾವತ್ ಅವರು. ಇವರು ಸ್ಪಿನ್ ಬೌಲರ್, ಆಲ್ರೌಂಡರ್ ಇವ್ರು ಹಾಕೋತಾರ. ಮತ್ತೆ 10ನೇ ನಂಬರ್ ಐತಿ ಜೋಶಿತಾ ವಿಜಯ್, ಇವ್ರು ಪೇಸ್ ಬೌಲರ್. ಮೊನ್ನೆ ಇವತ್ತು ಭಾರಿ ಸ್ವಿಂಗ್ ಅದು ಮಾಡಿದ್ರು. ಮತ್ತೆ 11ನೇ ನಂಬರ್ ಐತಿ ನಮ್ಮ ರೇಣುಕಾ ಸಿಂಗ್ ಠಾಕೂರ್. ಸೊ ಇದೇ ಪ್ಲೇಯಿಂಗ್ ಇರ್ತೈತೆ ನನಗೆ ಅನ್ಸ್ಲಾತೈತಿ. ಯಾವುದೇ ಚೇಂಜಸ್ ಇರುವುದಿಲ್ಲ ಪ್ಲೇಯಿಂಗ್ ಒಳಗ. ಎದಕ್ಕಾರ ಗೆದ್ದಿದ್ದ ಟೀಮ್ ಐತಲ್ಲ, ಅದಕ್ಕೆ ಯಾವುದೇ ಪ್ಲೇಯಿಂಗ್ ಇಲ್ವಂದಾಗ ಚೇಂಜಸ್ ಇರಂಗಿಲ್ಲ ಅಂತ ನನಗೆ ಅನ್ಸ್ಲಾತೈತಿ. ಸೊ ಡೆಲ್ಲಿಗೆ ನಮ್ಮ RCBಗೆ ಹೋಲಿಸಿದ್ರೆ ನಮ್ಮ RCB ಒಂಥರ ಸ್ಟ್ರಾಂಗ್ ಐತಿ. ಆದ್ರೆ ನಮ್ಮ RCB ಥ್ರೆಟ್ ಏನಾಗ್ಬೋದು ಅಂದ್ರೆ ಒಂದು ಶಫಾಲಿ ವರ್ಮಾ ಅವ್ರ ಥ್ರೆಟ್ ಆಗ್ಬೋದು. ಎದಕ್ಕಾರ ಅವ್ರು ಹೆವಿ ಸೂಪರ್ ಫಾರ್ಮ್ ಆಗದಾರು ಈಗ WPL ದಾಗ. ಅದಕ್ಕೆ ನಮಗೆ ಶಫಾಲಿ ವರ್ಮಾ ಅವ್ರು ಒಂದು ಥ್ರೆಟ್ ಆಗ್ಬೋದು ಅದು ಡೆಲ್ಲಿ ಟೀಮ್ ಕಡೆ, ಅದು ನಮ್ಮ RCB ಟೀಮ್ಗೆ. ನೆಕ್ಸ್ಟ್ ಆ ಕಡೆ ಮೆಗ್ಲಾನಿಂಗು ಮತ್ತು ಶಿಖಾ ಪಾಂಡೆ ಮೊನ್ನೆ UPದವ್ರು ಕೂಡ ಅನಿಸುತ್ತೆ, ಯುಪಿದವ್ರು ಕೂಡ ಮುಂಬೈದವ್ರು ಕೂಡ 1 ಓವರ್ 3 ವಿಕೆಟ್ ತಗೊಂಡ್ರು. ಅದಕ್ಕೆ ಅವ್ರು ಮೇನ್ ಥ್ರೆಟ್ ಅಕ್ಕ ನಮ್ಮ RCBಗೆ. ಅವ್ರು ನೋಡ್ಕೊಂಡು ಆಡ್ಬೇಕು ನಮ್ಮ RCB. ನೆಕ್ಸ್ಟ್ ನಮ್ಮ RCB ಬಡದಾಡೋ ಅಂದ್ರೆ ಕೀ ಪ್ಲೇಯರ್ಸ್ ವಾಚ್ ಔಟ್ ಯಾರು ಅಂದ್ರೆ ಒಂದು ಸ್ಮೃತಿ ಮಂದನ, ಎಲಿಸ್ ಪೆರಿ, ಕಿಮ್ ಗಾರ್ತ್ ಮತ್ತು ರಿಚಾ ಘೋಷ್. ಇವ್ರು 4 ಜನ ನಮ್ಮ RCB ಕಡೆ ವಾಚ್ ಔಟ್ ಪ್ಲೇಯರ್ಸ್, ಕೀ ಪ್ಲೇಯರ್ಸ್ ನಮ್ಮ RCB ಕಡೆ. ಈ ಕಡೆ ಐತಿ ಡೆಲ್ಲಿ ಕಡೆ ಬಂದು ಶಫಾಲಿ ವರ್ಮಾ, ಇನ್ನೊಂದು ಜೆಮಿಮಾ ರೋಡ್ರಿಗಸ್ ಮತ್ತು ಶಿಖಾ ಪಾಂಡೆ ಮತ್ತು ಮೆಗ್ಲಾನಿಂಗ್. ಇವ್ರು 4 ಮಂದಿ ಐತಿ ಈ ಕಡೆ ಡೆಲ್ಲಿ ಕಡೆ ಕೀ ಪ್ಲೇಯರ್ಸು. ಸೊ ಯಾರು ಗೆಲ್ತಾ ಇರ್ತಾರ ನೋಡೋಣ. ನನ್ನ ಪ್ರಿಡಿಕ್ಷನ್ ಪ್ರಕಾರ ಇವತ್ತು ಮತ್ತೆ RCB ಗೆಲ್ಲೋ ಚಾನ್ಸಸ್ ಭಾಳ ಐತಿ. ಸೊ ನೋಡು ಇವತ್ತು ಯಾರು ಗೆಲ್ತಾರ ಅಂತ ಹೇಳಿ. ಹಂಗೆ ನಿಮ್ಗೆ ಯಾರು ಗೆಲ್ತಾರನ್ನು ಕಾಮೆಂಟ್ನಾಗ ಹೇಳ್ರಿ. ಸೊ ಮತ್ತೆ ನಮ್ಮ RCB ಗೆದ್ರೆ ಬಾರಿನ ಆಕೈತಿ. ಮತ್ತೆ ತಿರ್ಗಾ ಇದು ಲಾಸ್ಟ್ ಮ್ಯಾಚ್ ಅನ್ಸುತ್ತೆ. ಮುಂದೆ ಬೆಂಗಳೂರು ಆಗೈತಿ ಮ್ಯಾಚ್ ಇನ್ನೆಲ್ಲ. ಸೊ ಕಾಯ್ದು ನೋಡು ಇವತ್ತು ಯಾರು ಗೆಲ್ತಾರ ಅಂತೇಳಿ. ಸೊ ಇಷ್ಟು ಹೇಳ್ತಾ ಈ ಪ್ರೀ ವಿಡಿಯೋನ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಇಷ್ಟ ಆಯ್ತು ಒಂದು ಲೈಕ್ ಮಾಡ್ರಂಗ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೊಂದು ವಿಡಿಯೋದ ಸಿಗೋಣ. ಎಲ್ರಿಗೂ ನಮಸ್ಕಾರ.